ಹಿಂದಿ 2025 ಮಾಡಲ್ ಉತ್ತರಕ್ಕೆಯಾಗಿದೆ. ಇದು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಹಿಂದಿ ಪ್ರಶ್ನೆ ಪತ್ರಿಕೆ. ಮೊದಲನೇ ವಿಭಾಗದಲ್ಲಿ 8 ಬಹುವಾಕ್ಯ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಫಸ್ಟ್ ಕ್ವಶನ್, ಸೀಮಿತ ಶಬ್ದ का विलोम रूप असीमित, ऑप्शन ए. ಎರಡನೇ ಪ್ರಶ್ನೆ, ಲೇಖಕ शब्द का अन्य लिंग रूप है लेखिका. ಮೂರನೇ ಪ್ರಶ್ನೆ, ಏಕ ಚಲನಿ में तुम्हें क्या बचेगा, ಪ್ರತ್ಯೇಕ ವಿರಾಮ ಚಿಹ್ನೆ लिखिए ಅಂತಂದಾರೆ, ಆಪ್ಷನ್ ಸಿ. ನಾಲ್ಕನೇ ಪ್ರಶ್ನೆ, निम्नलिखित से एकवचन शब्द है पंजा. ಐದನೇ ಪ್ರಶ್ನೆ, निम्नलिखित में से प्रथम प्रेरणार्थक क्रियारूप है जगाना. आठवें प्रश्न, निम्नलिखित में से वृद्धि संधि का उदाहरण है एकैक. ಏಳನೇ ಪ್ರಶ್ನೆ, पंचवटी शब्द में समास है द्विगु. ಎಂಟನೇ ಪ್ರಶ್ನೆ, रास्ते डैश डैश एक तालाब है में. ಇಲ್ಲಿ ಮೂರು ಪದಗಳ ಸಂಬಂಧಿಸಿದಂತೆ ಸಮಾನಾರ್ಥಕವಾಗಿ ಜೋಡಿಸುವುದಾಗಿರುತ್ತೆ. 4 ಪ್ರಶ್ನೆಗಳನ್ನ ಇಲ್ಲಿ ಕೇಳಿರುತ್ತಾರೆ. ಮತ್ತು ಮೂರನೇ ವಿಭಾಗದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ 4 ಪ್ರಶ್ನೆಗಳನ್ನ ಕೇಳಿರುತ್ತಾರೆ. ಇದು ಪದ್ಯ, ಗದ್ಯ ಹಾಗೂ ಪಠ್ಯಪೂರ್ವಕದಿಂದ ಕೇಳಿರುತ್ತಾರೆ. 4ನೇ ವಿಭಾಗದಲ್ಲಿ निम्नलिखित से 2-3 वाक्यों में लिखिए ಅಂತಿದೆ. 17ನೇ ಪ್ರಶ್ನೆ, कलेक्टर साहब ने बच्चों के पढ़ाई में क्या कहा ಅಂತಿದೆ. ಇದೇ ರೀತಿಯಾಗಿ ಗದ್ಯ, ಪದ್ಯ ಮತ್ತು ಪಠ್ಯಪೂರ್ವಕದಿಂದ ಇಲ್ಲಿ ಪ್ರಶ್ನೆಗಳನ್ನ ಕೇಳಿರ್ತಾರೆ. 2-3 ವಾಕ್ಯದಲ್ಲಿ ಉತ್ತರಿಸುವುದಾಗಿರುತ್ತೆ. ಒಂದೊಂದು ಪ್ರಶ್ನೆ 2 ಅಂಕದಾಗಿರುತ್ತೆ. ಇವು 3-4 ಅಂಶಗಳನ್ನ ಬರೆಯುವುದಾಗಿರುತ್ತೆ. ಇಲ್ಲಿ ಇವು ಗದ್ಯ ಮತ್ತು ಪದ್ಯ ಭಾಗದಿಂದ ಬಂದಿರುವಂತಹ ಪ್ರಶ್ನೆಗಳಿವು. ಮತ್ತು 5ನೇ ವಿಭಾಗದಲ್ಲಿ 3-4 ವಾಕ್ಯದಲ್ಲಿ ಉತ್ತರಿಸಿ ಅಂತ 9 ಪ್ರಶ್ನೆಗಳನ್ನ ಕೇಳಿರ್ತಾರೆ. 3 ಅಂಕದ ಒಂದು ಪ್ರಶ್ನೆ ಆಗಿರುತ್ತೆ. ಇದೇ ರೀತಿಯಾಗಿ ಉತ್ತರ ನೀಡಬೇಕು. ಇವು 9 ಪ್ರಶ್ನೆಗಳಿರುತ್ತೆ. ಒಂದೊಂದು ಪ್ರಶ್ನೆಗೆ 3 ಅಂಕ ಆಗಿರುತ್ತೆ. ಇಲ್ಲಿ ಅಬ್ದುಲ್ ಕಲಾಂ ಅವರ ಪಾಠದಿಂದ ಒಂದು ಕೇಳಿದ್ದಾರೆ. ಇದೇ ರೀತಿಯಾಗಿ ಎಲ್ಲಾ ಪಾಠದಿಂದ ಒಂದೊಂದು ಕೇಳಿ. ಇದು ಪದ್ಯ ಭಾಗದಿಂದ ಬಂದಿರುವಂತದ್ದು, ಇದು ಪದ್ಯ ಭಾಗದಿಂದ ಬಂದಿರುವಂತದ್ದು. ಈ ಒಂದು ಭಾವಾರ್ಥವನ್ನು ಕೇಳಿದರೆ ಅರ್ಥವನ್ನು ಬರೆಯುವುದಾಗಿರುತ್ತೆ. ಒಂದು ಗದ್ಯಾಂಶವನ್ನು ಕೊಟ್ಟಿರ್ತಾರೆ. ಗದ್ಯಾಂಶವನ್ನು ಓದಿಕೊಂಡು ಒಂದು ಕನ್ನಡ ಇಲ್ಲವಾದರೆ ಇಂಗ್ಲಿಷ್ ನಲ್ಲಿ ಅನುವಾದ ಮಾಡುವುದಾಗಿರುತ್ತೆ. ಇದು ಮತ್ತು ಇಂಗ್ಲಿಷ್ ಮಾಧ್ಯಮದವರು ಇಂಗ್ಲಿಷ್ ನಲ್ಲಿ, ಕನ್ನಡ ಮಾಧ್ಯಮದವರು ಕನ್ನಡದಲ್ಲಿ ಬರೆಯಬೇಕು. 5-6 ವಾಕ್ಯದಲ್ಲಿ ಉತ್ತರಿಸಿ ಅಂತ 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಬಸಂತಿ ಸಚ್ಚಾಯಿ ಪಾಠದ ಒಂದು ಕೇಳಿದ್ದಾರೆ. ಇಲ್ಲಿ ನೀವು 8-10 ಪಾಯಿಂಟ್ಗಳನ್ನ ಬರೀಬೇಕಾಗಿತ್ತು. असफलता एक चुनौती है, ಇದು ಪ್ರಮುಖ ಪದ್ಯವಾಗಿದೆ. ಇದನ್ನು ಮಾಡಿಕೊಂಡು ಹೋಗಿ. ಈ ಗದ್ಯಾಂಶವನ್ನು ಕೊಟ್ಟಿರ್ತಾರೆ. ಗದ್ಯಾಂಶವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳನ್ನು ಉತ್ತರ ನೀಡುವುದಾಗಿರುತ್ತೆ. ಈ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಅವರು. ಕನ್ನಡ ಸಾಹಿತ್ಯ ಮೇ ಕೃಪೆ ಜಿ ಕಾ ಸ್ಥಾನ ಹೈ. ಇದೇ ರೀತಿ 4 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದು 4 ಪ್ರಶ್ನೆಗಳಿಗೆ ಉತ್ತರ ಈ ಗದ್ಯಾಂಶದಲ್ಲಿ ಇರುತ್ತೆ. ಒಂದು ಪ್ರಬಂಧವನ್ನು ಕೊಟ್ಟಿದ್ದಾರೆ. ಇಂಟರ್ನೆಟ್ ಏಕ್ ವರದಾನ್ ಹೈ, ಸಮಯ ಕಾ ಮಹತ್ವ ಹಾಗೂ ಜನಸಂಖ್ಯಾ ಕಿ ಸಮಸ್ಯೆ, ಇಷ್ಟು ಕೇಳಿರ್ತಾರೆ. ಉತ್ತರ ಏನು ಬರೀಬೇಕಂದ್ರ ಪ್ರಸ್ತಾವನಾ, ವಿಷಯ ವಿಸ್ತಾರ ಹಾಗೂ ಉಪಸಂಹಾರವನ್ನು ಬರೀಬೇಕು. ಮತ್ತೆ 5 ವಾಕ್ಯದಲ್ಲಿ ಉತ್ತರಿಸಿ ಒಂದು ಪ್ರಶ್ನೆ ಇದೆ. ಪತ್ರಲೇಖನ ವಿಷಯ ಇದೆ. 38ನೇ ಪ್ರಶ್ನೆ ಒಂದು ವ್ಯವಹಾರಿಕ ಪತ್ರ ಆಗಿರುತ್ತೆ, ಒಂದು ಪಾರಿವಾರಿಕ ಪತ್ರ ಆಗಿರುತ್ತೆ. ವ್ಯವಹಾರಿಕದಲ್ಲಿ ಪ್ರೇಷಕ ಪತ್ರ, ವಿಷಯ ಸಂಬೋಧನ್, ಪತ್ರಿಕಾ ಕಲ್ಲವರ್ ಸಮಾಪ್ತಿ. ಇದೇ ರೀತಿಯಾಗಿ ಎಲ್ಲವನ್ನು ಬರೆದು 5 ಅಂಕಗಳನ್ನು ನೀವು ಗಳಿಸಬಹುದು.